ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತಿಹಾಸವನ್ನು ತಿಳಿಯದೇ ಇದ್ದರೆ ಇತಿಹಾಸವನ್ನು ಸೃಷ್ಟಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬನ್ನಿ ನಿಮ್ಮ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸ್ನೇಹಿತರೆ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತ ಮತ್ತು ಇಡೀ ಜಗತ್ತಿನಲ್ಲೇ ಒಂದು ಆಶ್ಚರ್ಯಕರವಾದ ಶತಕ ಅಂತ ನಾವು ಕರಿಬಹುದು. ಏಕೆಂದರೆ ಈ ಕಾಲದಲ್ಲಿ ಜರುಗಿದಂತಹ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಘಟನೆಗಳು ಬಹುತೇಕ ಶಾಶ್ವತ ಪರಿಣಾಮವನ್ನು ಉಂಟು ಮಾಡಿದೆ. ವೈದಿಕ ಧರ್ಮದಲ್ಲಿ ಜಾತಿ ವ್ಯವಸ್ಥೆ, ಮೂಢನಂಬಿಕೆ ಮತ್ತು ಜನರ ಪರಿಸ್ಥಿತಿ ಅತಿ ಕ್ರೂರವಾಗಿದ್ವು. ಇದನ್ನೆಲ್ಲ ನೋಡಿದ್ಮೇಲೆ ಜನರಿಗೆ ಒಂದು ಬದಲಾವಣೆ ಬೇಕು ಅನ್ನೋದು ಅರಿವಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಜನರು ಆ ಬದಲಾವಣೆಗೋಸ್ಕರ ಕಾಯ್ತಾ ಇದ್ರು. ಈ ಬದಲಾವಣೆ ತರಬೇಕು ಅಂತಾನೆ ಅನೇಕ ಧರ್ಮಗಳ ಉಗಮವೂ ಕೂಡ ಆಯಿತು. ಅದು ಕೇವಲ ಭಾರತದಲ್ಲಷ್ಟೇ ಆಗಲಿಲ್ಲ, ಇಡೀ ಪ್ರಪಂಚದ ತುಂಬ ಈ ರೀತಿಯ ಅನೇಕ ಧರ್ಮಗಳು ಉಗಮ ಆದವು. ಪ್ರಪಂಚದ ಒಂದೊಂದು ಭಾಗದಲ್ಲೂ ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳ ಉಗಮ ಇದಕ್ಕೆ ಕಾರಣವಾಯಿತು. ಗ್ರೀಸ್ನಲ್ಲಿ ಪರ್ಮೆಡೈನಸ್, ಎಂಪೆಡೋಕ್ಲಸ್ ಮತ್ತು ಹೆರಡಾಟಸ್ನಿಂದಲೂ, ಪರ್ಷಿಯಾದಲ್ಲಿ ಜರಾತೃಷ್ಟನಿಂದಲೂ, ಚೀನಾದಲ್ಲಿ ಲಾವುತ್ಸೆ ಮತ್ತು ಕನ್ಫ್ಯೂಷಸ್ನಿಂದಲೂ, ಇಸ್ರೇಲ್ನಲ್ಲಿ ಈಸಯ್ಯ ಮತ್ತು ಜಮರೋಮಯ್ಯರಿಂದಲೂ, ಭಾರತದಲ್ಲಿ ಜೈನ ಧರ್ಮ ವೃಷಭನಾಥನಿಂದಲೂ, ಬೌದ್ಧ ಧರ್ಮ ಬುದ್ಧರಿಂದಲೂ ಪ್ರಾರಂಭವಾಗೋಕ್ಕೆ ಶುರುವಾಯಿತು. ಸ್ನೇಹಿತರೆ, ಭಾರತದಲ್ಲಿ ಅದೊಂದು ಕಾಲ ಇತ್ತು. ಸಂಪೂರ್ಣ ಭಾರತವೇ ಹಿಂದೂ ಸನಾತನ ಧರ್ಮವನ್ನು ಅನುಸರಿಸುತ್ತಿತ್ತು. ಅವರು ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ, ಇಲ್ಲ ಶೂದ್ರರಾಗಲಿ, ಅವರು ಸನಾತನಿಗಳೇ ಆಗಿದ್ರು. ಆದರೆ ಉತ್ತರ ವೇದ ಕಾಲದಲ್ಲಿ ಮತ್ತು ಮಹಾಜನಪದಗಳ ಕಾಲದಲ್ಲಿ ಇದೆಲ್ಲ ಬದಲಾಗೋಕ್ಕೆ ಶುರುವಾಯಿತು. ಪೂರ್ವ ವೇದ ಕಾಲದಲ್ಲಿ ಕೆಲಸದಿಂದ ಜಾತಿ ನಿರ್ಧಾರ ಆಗ್ತಿದ್ರೆ, ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದ ಜಾತಿ ನಿರ್ಧಾರ ಆಗೋಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ವೈದಿಕ ಧರ್ಮ ಮುಂದೆ ಬಹಳ ಕಠೋರ ಆಗೋಕ್ಕೆ ಶುರುವಾಯಿತು. ಈ ವೈದಿಕ ಧರ್ಮದ ಕಠೋರತೆಗೆ ಅನೇಕ ಕಾರಣಗಳಿದ್ವು. ಆ ಕಾರಣಗಳೇನಂತ ನೋಡೋಣ ಬನ್ನಿ. ಸ್ನೇಹಿತರೆ, ವೈದಿಕ ಧರ್ಮದಲ್ಲಿ ಅನೇಕ ಗೊಂದಲಗಳಾಗೋಕ್ಕೆ ಶುರುವಾಯಿತು. ಪುರೋಹಿತ ಬ್ರಾಹ್ಮಣ ವರ್ಗದವರು ಬೇರೆ ಜಾತಿಗಳ ಮೇಲೆ ತಮ್ಮ ಪರಮಾಧಿಕಾರವನ್ನು ಹೊಂದಿದ್ರು. ಅಷ್ಟೇ ಅಲ್ಲದೆ ರಾಜನ ಮೇಲೂ ಕೂಡ ತಮ್ಮ ಅಧಿಕಾರವನ್ನು ಸಾಧಿಸ್ತಾ ಇದ್ರು. ಪರಿಸ್ಥಿತಿ ಯಾವ ಥರ ನಿರ್ಮಾಣವಾಗಿತ್ತು ಅಂದರೆ, ಈ ಪುರೋಹಿತರಿಲ್ಲದೆ ಯಜ್ಞ, ಯಾಗ, ಪೂಜೆಗಳನ್ನು ಮಾಡೋಕ್ಕೆ ಆಗ್ತಿರಲಿಲ್ಲ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಪ್ರಾಣಿ ಬಲಿ, ಇತರ ವಿಧಿವಿಧಾನಗಳು ಮತ್ತು ಮೂಢನಂಬಿಕೆಗಳು ತುಂಬ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಇದರಿಂದ ಜನರು ಧರ್ಮದಲ್ಲಿ ನಂಬಿಕೆನೇ ಕಳ್ಕೊಳಕ್ಕೆ ಶುರು ಮಾಡಿದ್ರು ಮತ್ತು ವೈದಿಕ ಧರ್ಮದಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ರು. ಇನ್ನು ದೇವರಿಗೆ ಪೂಜೆ ಮಾಡೋಕ್ಕೆ ಉಪಯೋಗಿಸ್ತಿದ್ದ ಮಂತ್ರಗಳ ಉಚ್ಚಾರದಲ್ಲಿ ಪುರೋಹಿತ ವರ್ಗದ ಪ್ರಭಾವ ಇತ್ತು. ಸಾಮಾನ್ಯವಾಗಿ ಇದು ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ. ಇದರ ತಿಳುವಳಿಕೆ ಕೊರತೆ ಇರೋದ್ರಿಂದ ಜನರು ಮಂತ್ರಗಳ ಮೇಲೆ ಕೂಡ ನಂಬಿಕೆಯನ್ನು ಕಳ್ಕೊಳಕ್ಕೆ ಶುರು ಮಾಡಿದ್ರು. ಸಾಮಾಜಿಕ ವ್ಯವಸ್ಥೆ ತುಂಬ ಗೊಂದಲವಾಗಿತ್ತು. ಜಾತಿಗಳ ಮಧ್ಯೆ ಭೇದ ಭಾವ ನಡೀತಾ ಇತ್ತು. ಬ್ರಾಹ್ಮಣರು ಉನ್ನತರಾಗಿದ್ದರು, ಶೂದ್ರರ ಸ್ಥಿತಿ ಹೇಳಿಕೊಳ್ಳಲಾಗದಷ್ಟು ಕಠಿಣವಾಗಿತ್ತು. ಇಂತಹ ಅಸಂತುಷ್ಟ ಸಮಯದಲ್ಲಿ ದೇವರಂತೆ ಆ ಮಹಾನ್ ವ್ಯಕ್ತಿಗಳ ಜನನ ಆಯಿತು. ಈ ಮಹಾನ್ ವ್ಯಕ್ತಿಗಳು ಬೋಧಿಸ್ತಿದ್ದ ಸರಳ ಬೋಧನೆಗಳು ಜನರಿಗೆ ಆಡೋ ಭಾಷೆಯಲ್ಲಿ ಇರ್ತಿದ್ವು ಮತ್ತು ಅವರಿಗೆ ಈಸಿಯಾಗಿ ಅರ್ಥ ಆಗೋಕ್ಕೆ ಶುರುವಾಗಿದ್ವು. ಅಷ್ಟೇ ಅಲ್ಲದೆ ಅವರು ಸರಳವಾಗಿ ಮುಕ್ತಿ ಮಾರ್ಗವನ್ನು ಕೂಡ ಬೋಧಿಸ್ತಾ ಇದ್ರು. ಇದರಿಂದ ಜನರು ಇವರ ಕಡೆ ಅತಿ ಹೆಚ್ಚು ಆಕರ್ಷಣೆಗೊಳ್ಳಕ್ಕೆ ಶುರುವಾಗಿದ್ರು. ಜನರು ಯಾವ ರೀತಿ ಆಕರ್ಷಣೆಗೊಳ್ಳಕ್ಕೆ ಶುರುವಾದ್ರು ಅಂದರೆ, ವೈದಿಕ ಧರ್ಮವನ್ನು ತೊರೆದು ಜೈನ ಮತ್ತು ಬೌದ್ಧ ಧರ್ಮಗಳ ಕಡೆ ಅತಿ ಹೆಚ್ಚಾಗಿ ಬರೋಕ್ಕೆ ಶುರುವಾದ್ರು. ಇಲ್ಲಿಂದಲೇ ಹೊಸ ಧರ್ಮದ ಉಗಮಗಳ ಕಾಲ ಶುರುವಾಯಿತು.
ಸ್ನೇಹಿತರೆ, ನಮಗೆಲ್ಲ ತಿಳಿದಿರೋ ಹಾಗೆ ಮೊದಲು ವೈದಿಕ ಧರ್ಮವನ್ನು ವಿರೋಧಿಸಿದ್ದು ಜೈನ ಧರ್ಮ, ಆನಂತರ ಅಜೈವಿಕ ಧರ್ಮ, ಆನಂತರ ಅವರಾದ್ಮೇಲೆ ಬೌದ್ಧ ಧರ್ಮ ಕೂಡ ಪ್ರಚಾರಕ್ಕೆ ಬಂತು. ಬೌದ್ಧ ಧರ್ಮ ಪ್ರಚಾರಕ್ಕೆ ಬಂದಮೇಲೆ ಹೊಸ ಧರ್ಮಗಳು ಅತಿ ಹೆಚ್ಚಾಗಿ ಭಾರತದಾದ್ಯಂತ ಬೆಳವಣಿಗೆ ಆಗೋಕ್ಕೆ ಶುರುವಾಯಿತು. ಯಾಕಂದರೆ ಇವರಿಗೆ ರಾಜರ ಆಸ್ಥಾನಗಳು ಅತಿ ಹೆಚ್ಚು ಆಶ್ರಯ ಕೊಡೋಕ್ಕೆ ಶುರು ಮಾಡಿದ್ರು. ಜೈನ ಧರ್ಮ, ಬೌದ್ಧ ಧರ್ಮಗಳು ರಾಜಾಶ್ರಯದಲ್ಲೇ ಬೆಳೆಯೋಕ್ಕೆ ಶುರು ಮಾಡಿದ್ವು. ಈ ರೀತಿ ಪ್ರಾರಂಭವಾದ ಈ ಹೊಸ ಧರ್ಮಗಳು ಭಾರತದಾದ್ಯಂತ ಹರಡಿಕೊಳ್ಳಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಲು ಶುರು ಮಾಡಿದ್ವು. ಸ್ನೇಹಿತರೆ, ಹೊಸ ಧರ್ಮದ ಉದಯದ ಕಾಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವೀಗ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಯಾಕಂದರೆ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ತಲುಪ್ತಾ ಇರಲಿ ಅಂತ. ಹೀಗೆ ಇತಿಹಾಸದ ಸರಣಿ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.